ನಮ್ಮದು ನರೇಂದ್ರ ಮೋದಿ ಸಂಸ್ಕೃತಿ, ಕಾಂಗ್ರೆಸ್ನದ್ದು ಟಿಪ್ಪು ಸುಲ್ತಾನ್ ವಂಶಸ್ಥರ ಸಂಸ್ಕೃತಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮದು ನಾಲ್ವಡಿ ಕೃಷ್ಣರಾಜ ಸಂಸ್ಕೃತಿ ಎಂಬ ಸಿಟಿ ರವಿ ಹೇಳಿಕೆಗೆ ಪ್ರತಿಕ್ರಿಯಿಸಿದಂತ ಅವರು, ಯಾರ್ಯಾರದು ಯಾವ ಸಂಸ್ಕೃತಿ ಎಂಬುದು ಜನರಿಗೆ ಗೊತ್ತಿದೆ. ನನ್ನ ಪ್ರಕಾರ ನಮ್ಮದು ನರೇಂದ್ರ ಮೋದಿ ಸಂಸ್ಕೃತಿ. ಮೋದಿ ಭಾರತವನ್ನ ಅತ್ಯಂತ ಸಶಕ್ತವಾಗಿ, ಶ್ರೀಮಂತವಾಗಿ ಮುನ್ನಡೆಸಿಕೊಂಡು ಹೋಗ್ತಿದ್ದಾರೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಯಾರ್ಯಾವ ಸಂಸ್ಕೃತಿ ಇರುವಂಥದ್ದು ಜನರಿಗೆ ಗೊತ್ತಿದೆ. ನನ್ನ ಪ್ರಕಾರ ನಮ್ಮದು ನರೇಂದ್ರ ಮೋದಿ ಸಂಸ್ಕೃತಿ. ಭಾರತವನ್ನು ಅತ್ಯಂತ ಸಶಕ್ತವಾಗಿ, ಸಮೃದ್ಧವಾಗಿ, ಶ್ರೀಮಂತವಾಗಿ ಕಟ್ಟುವಂಥ ಒಂದು ಕಾಲ ಇವತ್ತು ಸ್ವತಂತ್ರ ನಂತರ 75 ನಂತರ ಅವಕಾಶ ಸಿಕ್ಕಿರೋದು. ಆ ಧ್ಯೇಯ ಇಟ್ಕೊಂಡು ನಾವು ಆಡಳಿತವನ್ನು ನಾವು ಬಾಗಲಕೋಟೆ ಶಾಸಕ ವೀರಣ್ಣ ಚರಂತಿಮಠ ವಿರುದ್ಧ ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯಿಂದ ತಮ್ಮ ಸಹೋದರನಿಗೆ ಟಿಕೆಟ್ ಕೊಡಬಾರದು ಅಂತ ಆಗ್ರಹಿಸಿದ್ದಾರೆ. 2004ರಲ್ಲಿ ಸಿಟ್ಟಿಂಗ್ ಎಂಎಲ್ಎ PH ಪೂಜಾರ್ ಬದಲು ನಿಮಗೆ ಬಾಗಲಕೋಟೆಯಲ್ಲಿ ಬಿಜೆಪಿ ಟಿಕೆಟ್ ಸಿಕ್ಕಿತ್ತು, ಈಗ ಅದು ಹೇಗೆ ಅಭ್ಯರ್ಥಿ ಚೇಂಜ್ ಮಾಡ್ತಾರೆ ಅಂತೀಯಾ ಅಂತ ಕಿಡಿಕಾರಿದ್ರು. ನೀವು ಮಾಡಿದ್ದಾರೆ ಮತ್ತು ಜಾಮದಾರರು ಏನು ಮಾಡಿದ್ರು ಅಂದರೆ ಇವಾಗ ಬರೋಕ್ಕಿಂತ ಮುಂಚೆ ಇದು ವಿಧಾನಸೌಧ MLA ಅದು ಹೆಚ್ಚು ಎಲ್ಲ ಬರುತ್ತೆ. ಇದನ್ನು ಇವಾಗ ಬರೋಕ್ಕಿಂತ ಮೊದಲು MLA ಬರುತ್ತೆ, ಎಲ್ಲ ಬರುತ್ತೆ. ಏನು ಇವಾಗ ಬಂದಾಗ MLA ಸ್ಟಾರ್ಟ್ ಆಗುತ್ತೆ ಅವ್ರು ಸರಳ. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ದಿನ ಕಡಿಮೆ ಆಗ್ತಾ ಇದ್ದಂತೆ ಚುನಾವಣಾ ಕಾವು ಕೂಡ ಜೋರಾಗ್ತಾ ಇದೆ. ಇನ್ನೇನು ಕೆಲವೇ ವಾರಗಳಲ್ಲಿ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಘೋಷಣೆಯಾಗಲಿದೆ. ಈ ಮಧ್ಯೆ ಒಂದು ಕಾಲದಲ್ಲಿ ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿದಂತಹ ಡ್ರೋನ್ ಪ್ರತಾಪ್ ಕೂಡ ರಾಜಕೀಯಕ್ಕೆ ಬರ್ತಾನ ಅನ್ನುವಂತಹ ಅನುಮಾನ ಕೂಡ ಮೂಡಿದೆ. ಯಾಕಂದ್ರೆ ಡ್ರೋನ್ ಪ್ರತಾಪ್ ಮಳವಳ್ಳಿ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಮಾಧವ್ ಕಿರಣ್ ಜೊತೆ ಕಾಣಿಸಿಕೊಂಡಿದ್ದಾರೆ. ದೆಹಲಿಯಿಂದ ಆಗಮಿಸಿದ ಮಾಧವ್ ಕಿರಣ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ವಿಮಾನ ನಿಲ್ದಾಣದಲ್ಲೇ ಕೇಕ್ ಕತ್ತರಿಸಿ ಶುಭವನ್ನ ಕೋರಿದ್ದಾರೆ. Thank you very much. Thank you. ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ತಮ್ಮ 3ನೇ ಅವಧಿಯ ಕೊನೆಯ ಬಜೆಟ್ ಅನ್ನು ಮಂಡಿಸಬೇಕಿತ್ತು. ಆದರೆ ವಿಧಾನಸಭೆಯಲ್ಲಿ ಹಳೆಯ ಬಜೆಟ್ ಅನ್ನು ಓದಿ ನಗೆಪಾಟಲಿಗೆ ಗುರಿಯಾದರು. ತಕ್ಷಣವೇ ಸಚಿವ ಮಹೇಶ್ ಜೋಶಿ ಗೆಹ್ಲೋಟ್ ಅವರನ್ನ ಮಧ್ಯದಲ್ಲೇ ತಡೆದ್ರು. ಇದರಿಂದ ಸದನದಲ್ಲಿ ಭಾರಿ ಕೋಲಾಹಲ ಉಂಟಾಯಿತು. ಕಲಾಪವನ್ನ ಮುಂದೂಡಲಾಯಿತು. ಮೊದಲ ಬಾರಿಗೆ ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಕಾಲೇಜುಗಳಲ್ಲಿ ನೇರ ಪ್ರಸಾರ ಮಾಡಲಾಗ್ತಾ ಇತ್ತು. ರಾಜ್ಯದ ಜನಸಂಖ್ಯೆಯ 4ರಷ್ಟಿರುವ ಯುವಜನರ ಮತವನ್ನ ಗುರಿಯಾಗಿಸಿಕೊಂಡು ಗೆಹ್ಲೋಟ್ ಸರ್ಕಾರ ಎಲ್ಲ ಕಾಲೇಜುಗಳಿಗೆ ಬಜೆಟ್ ನೇರ ಪ್ರಸಾರ ಮಾಡಲು ವ್ಯವಸ್ಥೆ ಮಾಡೋದಕ್ಕೆ ಸುತ್ತೋಲೆ ಹೊರಡಿಸಿತ್ತು. ಆದರೆ ಗೆಹ್ಲೋಟ್ ಸುಮಾರು 8 ನಿಮಿಷಗಳ ಕಾಲ ಓದಿದ್ರು. ಆಗ ಹಿಂದೆ ಕೂತಿದ್ದ ಸಚಿವರು ಕಿವಿಯಲ್ಲಿ ಬಜೆಟ್ ಮಂಡನೆ ನಿಲ್ಲಿಸುವಂತೆ ಹೇಳಿದ್ರು. ತಕ್ಷಣ ದಿನಾಂಕವನ್ನ ನೋಡಿದ ನಂತರ ಅವರೇ ನಕ್ಕಿದ್ದಾರೆ. 8 मिनट तक सीएम साहब पुराना बजट पढ़ते रहे. ये इतिहास, मुझे लगता है कि इतिहास में पहली बार ऐसी चीज़ हुई है. हम लोग भी मुख्यमंत्री रह चुके हैं और जब मैं मुख्यमंत्री थी तो मैं इस बजट को 2-3 बार पढ़ के उसको चेक करके अपने हाथ में लेती थी. जो मुख्यमंत्री अपने इतने बड़े डॉक्यूमेंट को बिना चेक किए हाउस में आके पुराने बजट को पढ़ सकता है, आप समझ सकते हो कि उसके हाथ में राज कितना सुरक्षित है. ರಾಜ್ಯದಲ್ಲಿ PSI ನೇಮಕಾತಿ ಅಕ್ರಮ ಮೊದಲು ಬೆಳಕಿಗೆ ಬಂದಿದ್ದು ಕಲಬುರಗಿಯಲ್ಲಿ. ಕಿಂಗ್ ಪಿನ್ಗಳ ಸಹಾಯದಿಂದ ಅನೇಕ ಅಭ್ಯರ್ಥಿಗಳು ಎಲೆಕ್ಟ್ರಾನಿಕ್ ಬ್ಲೂಟೂತ್ ಡಿವೈಸ್ ಇಟ್ಕೊಂಡು ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಹೊರಗಿನಿಂದ ಬಂದ ಉತ್ತರವನ್ನ ಬರೆದು ಆಯ್ಕೆಯಾಗಿದ್ದು ದೊಡ್ಡ ಸುದ್ದಿಯಾಗಿತ್ತು. ಈಗ ಕಲಬುರಗಿಯಲ್ಲೇ ಮತ್ತೊಂದು ಚಾಲಾಕಿತನ ಕೃತ್ಯ ಬೆಳಕಿಗೆ ಬಂದಿದೆ. ಹೌದು, ದೇಹದಾಢ್ಯ ಪರೀಕ್ಷೆಯಲ್ಲಿ ನಿಗದಿತ ತೂಕವನ್ನ ತೋರಿಸೋದಕ್ಕೆ ಕೆಲವರು ಚಡ್ಡಿ ಹಾಗೂ ಪ್ಯಾಂಟ್ ಒಳಗೆ ತೂಕದ ಕಲ್ಲು ಹಾಗೂ ಕಬ್ಬಿಣದ ಬಾರ್ ಇಟ್ಕೊಂಡು ಬಂದು ಸಿಕ್ಕಿಬಿದ್ದಿದ್ದಾರೆ. ಅವನಿಗೆ ಗಾಯ ಬರದಲ್ಲಿ ಹುಷಾರು ನೋಡ್ಕೊಳ್ಳಿ, ನೋಡಿ ಎಲ್ಲಿ ಅವನಿಗೆ ಗಾಯ ಬರೋದು. ಏನಕ್ಕೆ ಉದ್ದೇಶ ಏನದು? ಮೈಸೂರಿನ ಟಿ ನರಸೀಪುರದ ಮುಸುವಿನಕೊಪ್ಪಲು ಗ್ರಾಮದ ಚಂದ್ರಪ್ಪ ಅನ್ನೋರ ಜಮೀನಿನಲ್ಲಿ 2 ಚಿರತೆಗಳು ಬೋನಿಗೆ ಬಿದ್ದಿವೆ. ಬೋನಿನಲ್ಲಿರೋ ಕರುವನ್ನ ನೋಡಿ ಚಿರತೆಯೇ ಭಯ ಬಿದ್ದಿದೆ. ಕರುವೇ ಚಿರತೆಗೆ ಸರಿಯಾಗಿ ಗುದ್ದಿದೆ. ಚಿರತೆಯನ್ನ ಕಾಡಿಗೆ ಬಿಡೋಕೆ ಅರಣ್ಯ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ.
ಹಾವೇರಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಂಠಾಧರ್ ಅಂಗಡಿ ಕುದುರೆ ಏರಿ ಬಂದು ಬಜೆಟ್ ಅನ್ನು ಮಂಡಿಸಿ ಗಮನವನ್ನು ಸೆಳೆದಿದ್ದಾರೆ. ಮುಂಬರುವಂತಹ ಆರ್ಥಿಕ ವರ್ಷದಲ್ಲಿ ವಿವಿಧ ಮೂಲಗಳಿಂದ 10.5 ಕೋಟಿ ಆದಾಯ ನಿರೀಕ್ಷಿಸಲಾಗಿದ್ದು, ಪಟ್ಟಣದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ವೆಚ್ಚ ಮಾಡಲು ಅಂದಾಜಿಸಲಾಗಿದೆ. ನೋಡ್ರಿ ಬೇಡಿ ನೋಡ್ರಿ ಎಲ್ಲ ನೋಡ್ಬೇಕು ಮುಖ ಇಟ್ಲ ತಗೊಂಡು